ಮನ್ಯಾಗ ಸ್ವಲ್ಪ ಆಲೂಗಡ್ಡೆ ಇದ್ರೆ ಸಾಕು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈಗ ಮಕ್ಳಿಗೆ ಹೆಂಗೂ ರಜೆ ಬಿಟ್ಟದ ತಿನ್ನಕ್ಕೆ ಏನಾರ ಸ್ನ್ಯಾಕ್ಸ್ ಬೇಕಂತ ಕೇಳ್ತಿರ್ತಾರೆ. ಆ ಟೈಮ್ನಾಗಾರ ಮಾಡ್ಬೋದು. ಇಲ್ಲ ಸಣ್ಣವರಿಗೆ ದೊಡ್ಡವರಿಗೆ ಸಂಜಿಕ ಟೀ ಟೈಮ್ ಜೊತೆ ಏನಾರ ಸ್ನ್ಯಾಕ್ಸ್ ಬೇಕಂದಾಗೂ ಮಾಡ್ಬೋದು. ಇದನ್ನು ಮಾಡೋಕೆ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಅದಾವ, ಈಸಿಯಾಗಿ ಮಾಡ್ಬೋದು. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆಲೂನ ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಮೆತ್ತಗೆ ಕುದಿಸ್ಕೊಂಡು ಗಂಟು ಇರ್ಲಾರ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರ್ ಇದ್ರೆ ಅದರಲ್ಲೇ ಮಾಡ್ಕೋರಿ, ಇಲ್ಲ ಕೈಲೇ ಆದರೂ ಮಾಡ್ಕೋರಿ. ಒಟ್ಟು ಗಂಟು ಇರ್ಲಾರ್ದ ಚಂದಗೆ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊ. ಚಾಟ್ ಮಸಾಲ, ಗರಂ ಮಸಾಲ ಇಲ್ಲ ಅಂದ್ರೆ ಸ್ಕಿಪ್ಪನ್ನು ಮಾಡ್ಬೋದು. ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ಏನೈತೆ ಅದನ್ನ ಈಸಿಯಾಗಿ ಹಾಕೋಬೋದು. ಏನೂ ಇಲ್ಲ ಅಂದ್ರೆ ಒಂದು ಉಪ್ಪು, ಖಾರ, ಮೆಣಸು, ಜೀರಿಗೆ, ಅಜ್ವಾನ್ ಅಂತೂ ಇರುತ್ತೆ, ಅಷ್ಟು ಹಾಕ್ಕೊಂಡ್ರೂ ಸಾಕು. ಮಾಡ್ಕೊಂಡ್ಮ್ಯಾಗ ಅದಕ್ಕೆ ಒಂದು ಅರ್ಧ ಚಮಚ ಮೆಣಸಿನ ಪುಡಿ, ಒಂದು 2 ಚಮಚ ಒಣ ಖಾರದ ಪುಡಿ. ಒಣ ಖಾರ ಬೇಡ ಅಂತಂದ್ರೆ ಹಸಿಮೆಣ್ಸಿಕಾಯಿ ನೀವು ಸಣ್ಣಗೆ ಕಟ್ ಮಾಡಿನೂ ಹಾಕೋಬೋದು. 1 ಚಮಚ ಚಾಟ್ ಮಸಾಲ, 1 ಚಮಚ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಉಪ್ಪು. ಇದು ಆಲೂ ಹಾಕಿರ್ತದೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂಥೇಳಿ ಅಜ್ವಾನ್ ಹಾಕ್ಕೊಳತ್ತೀನಿ. ಅಜ್ವಾನ್ ಯಾವಾಗಲೂ ಸ್ವಲ್ಪ ಹಿಂಗೆ ತಿಕ್ ಹಾಕಿದ್ರೆ ಅದು ಫ್ಲೇವರ್ ಚಲೋ ಬರುತ್ತೆ. ಅದು 1 ಇಲ್ಲ 2 ಚಮಚ ಅಜ್ವಾನ ಎಲ್ಲನೂ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾರ ಹೊಸ ವೀಡಿಯೋ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. 5 ನಿಮಿಷದಾಗ 10 ನಿಮಿಷದಾಗ ಸ್ನ್ಯಾಕ್ಸ್ ಮಾಡ್ಬೋದು ಅಂತಾರೆ. ಅದು ಹೆಂಗೆ ಮಾಡೋಕ್ಕಾಗುತ್ತಂತೂ ಅಂತಾರೆ. ಅದು ಹೆಂಗೆ ಮಾಡ್ಬೋದು ಅಂತ ವೀಡಿಯೋದಾಗ ಮುಂದೆ ಹೇಳ್ತೇನೆ. ಅದಕ್ಕೆ ವೀಡಿಯೋ ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟಾಗಿ ನೋಡಿರಿ. ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂಥೇಳಿ ಒಂದು 1/4 ಕಪ್ ಬ್ರೆಡ್ ಕ್ರಮ್ಸ್ ಹಾಕ್ಕೋಬೇಕು. ಅದಿಲ್ಲಪ್ಪ ಅಂತಂದ್ರೆ ಚಿರೋಟಿ ರವೆ ಹಾಕ್ಕೋಬೋದು. ಚಿರೋಟಿ ರವೆನೂ ಇಲ್ಲ ಅಂದರೆ ಬಾಂಬೆ ರವೆ ಇರುತ್ತಲ್ಲ ಅದನ್ನಾರು ಹಾಕ್ಕೋಬೋದು. ಹಂಗೆ ಹಸಿದು ಹಾಕ್ಕೋಬಾರ್ದು, ಸ್ವಲ್ಪ ಹುರ್ಕೊಂಡು ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಮೇಲೆ ಫುಲ್ ಕ್ರಿಸ್ಪಿ, ಒಳಗೆ ಫುಲ್ ಸಾಫ್ಟಾಗಿರುತ್ತೆ. ಈ ರೆಸಿಪಿ ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡೋರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹತ್ರ ಫಾಯಿಲ್ ಪೇಪರ್ ಇದ್ದರೆ ಫಾಯಿಲ್ ಪೇಪರ್ ತೊಗೋಬೋದು. ಅದಿಲ್ಲಪ್ಪ ಅಂತಂದ್ರೆ ಎಣ್ಣೆ ಪಾಕೆಟ್ ಇರುತ್ತಲ್ಲ ಅದನ್ನ ಈ ಥರ ಕಟ್ ಮಾಡಿಕೊಂಡು ಆಲೂ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇಲ್ಲಿ ನಾ ತೋರಿಸ್ದಂಗೆ ಟ್ರಯಾಂಗಲ್ ಶೇಪ್ ಆದರೂ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಯಾವ ಪೇಪರು ಬೇಡ ಅಂತಂದ್ರೆ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಸ್ಕ್ವೇರ್, ರೌಂಡು ಯಾವ್ದಾರ ಮಾಡ್ಕೋಬೋದು. ಇಲ್ಲಿ ನಾ ತೋರಿಸ್ದಂಗೆ ಟ್ರಯಾಂಗಲ್ ಶೇಪ್ ಆದ್ರೂ ಮಾಡ್ಕೋಬೋದು. ಬ್ರೆಡ್ ಕ್ರಮ್ಸ್ ಅಂಗಡಿಯಿಂದ ತರಬೇಕಂತೇನಿಲ್ಲ, ಅದನ್ನು ಮನ್ಯಾಗ ಮಾಡ್ಕೋಬೋದು. ಯಾವಾಗಾರ ಬ್ರೆಡ್ ತೊಗೊಂಡು ಬಂದಾಗ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಾಗ ಬಿರುಸಾಗುತ್ತೆ. ಅದು ಫುಲ್ ತಣ್ಣಗೆ ಆರಿದ ಮ್ಯಾಗ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಮನ್ಯಾಗ ರೆಡಿ ಆಗುತ್ತೆ. ಈ ಥರ ಮನ್ಯಾಗ ಮಾಡಿ ಇಟ್ಕೊಂಡ್ರೆ ಹಿಂಗೆ ಏನಾರ ಸ್ನ್ಯಾಕ್ಸ್ ಮಾಡ್ಬೇಕಾರೆ ಯಾವಾಗಾರ ಯಾವ ರೆಸಿಪಿಗಾದ್ರೂ ಯೂಸ್ ಆಗುತ್ತೆ. ಈ ಥರ ನೀವು ಶೇಪ್ ಮಾಡಿಕೊಂಡು ಹಿಂಗೆ ಪೇಪರ್ನಾಗ ಸುತ್ತಿಟ್ರೆ ವಾರಾನ್ಗಟ್ಲೆ ಇಲ್ಲ ತಿಂಗ್ಳಂಗಟ್ಲೆ ಫ್ರಿಜ್ನಾಗ ಇಟ್ಟರೆ ಏನೂ ಹಾಳಾಗೋದಿಲ್ಲ. ಬೇಕಂದಾಗ ಇದನ್ನ ತೊಗೊಂಡು ಜಸ್ಟ್ ಫ್ರೈ ಮಾಡ್ಕೊಂಡ್ರೂ ಬರುತ್ತೆ. ಬ್ರೆಡ್ ಕ್ರಮ್ಸ್ ಹಾಕಿದಂದ್ರೆ ಇಮಿಡಿಯೇಟಾಗಿ ಮಾಡ್ಕೋಬೋದು. ಇಲ್ಲ ರವೆ ಏನಾರ ಹಾಕಿದ್ರಂದ್ರೆ ಒಂದು 10 ನಿಮಿಷ ಆದರೂ ನೆನೆಯಕ್ಕೆ ಬಿಡಬೇಕು. ಈ ಥರ ಶೇಪ್ ಮಾಡಿ ಫ್ರಿಜ್ನಾಗ ಒಂದು 10 ನಿಮಿಷ ಆದರೂ ಇಟ್ಟರೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ಇಮಿಡಿಯೇಟಾಗಿ ಮಾಡಿದ್ರೂ ಏನೂ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಡಿಪ್ಪಿಂಗಿಗೆ ನಾ ಇಲ್ಲಿ ಜೋಳದ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ತೆಳ್ಳಗೆ ಪೇಸ್ಟ್ ಟೈಪ್ ಮಾಡ್ಕೊಳತ್ತೀನಿ. ನಿಮ್ಮ ಹತ್ರ ಮೈದಾ ಇಲ್ಲ ಕಾರ್ನ್ಫ್ಲೋರ್ ಇತ್ತಂದ್ರೆ ಅದನ್ನು ಹಾಕೋಬೋದು. ಅದಿಲ್ಲಪ್ಪ ಅಂತಂದ್ರೆ ಜೋಳದ ಹಿಟ್ಟು ಹಾಕ್ಕೊಂಡು ಈ ಥರ ತೆಳ್ಳಗೆ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಹೊರಗಿಂದ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ಮನ್ಯಾಗ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು. ಮತ್ತು ನನ್ನ ಚಾನಲ್ನಾಗ ಈಸಿಯಾಗಿರೋ ಮತ್ತು ಬೇರೆ ಸ್ನ್ಯಾಕ್ಸ್ ರೆಸಿಪೀಸು ಹಾಕೇನಿ. ಒಂದು ಸತಿ ನನ್ನ ಚಾನಲ್ಗೆ ಹೋಗಿ ಅಲ್ಲಿ ವೀಡಿಯೋಸ್ ನೋಡಿ ನೀವು ಮನ್ಯಾಗ ಟ್ರೈ ಮಾಡಿರಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಕಟ್ ಮಾಡಿಕೊಂಡು ಸ್ಲರಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರೊಳಗೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಇದ್ರೆ ಬ್ರೆಡ್ ಕ್ರಮ್ಸ್, ಇಲ್ಲಾಂದ್ರೆ ಆವಾಗಲೇ ಹೇಳ್ದಂಗೆ ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಒಳಗೆ ಹಿಂಗೆ ಅದ್ದಿ ರೋಲ್ ಮಾಡಿ ಇಟ್ಕೋಬೇಕು. ಆವಾಗಲೇ ತೋರಿಸ್ದಂಗೆ ಆ ಥರ ನೀವು ಯಾವ್ದಾರ ಶೇಪ್ನಾಗ ಹಿಂಗೆ ರೋಲ್ ಮಾಡಿ ಇಟ್ಕೊಂಡು ನಿಮಗೆ ಬೇಕಂದಾಗ ಜಸ್ಟ್ ಹಿಂಗೆ ಸ್ಲರಿ ರೆಡಿ ಮಾಡ್ಕೊಂಡು ಅದ್ರೊಳಗೆ ಎದ್ದಿ ಮ್ಯಾಗ ಬ್ರೆಡ್ ಕ್ರಮ್ಸ್ ಹಾಕಿ ಕರಿಯೋಕೆ ಒಂದೊಂದು 5 ನಿಮಿಷ ಆಗುತ್ತಷ್ಟೆ. ನಿಮ್ಗೆ 5 ನಿಮಿಷದಾಗ ಇಮಿಡಿಯೇಟಾಗಿ ಕ್ರಿಸ್ಪಿ ಸ್ನ್ಯಾಕ್ಸು ರೆಡಿ ಆಗುತ್ತೆ.
ಇದು ಆಲೂ ಜೊತೆ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕೋ ಮುಂದೆ ಅದಕ್ಕೆ ಚೀಸನ್ನ ಹಿಂಗೆ ತುರಿದು ಹಾಕ್ಕೊಂಡ್ರೆ ಅದು ಇನ್ನೂ ಟೇಸ್ಟ್ ಇರುತ್ತೆ. ಎಣ್ಣೆ ಚೊಲೋತ್ನಾಗ ಕಾದ್ಮ್ಯಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇವನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮಗೆ ಭಾಳ ಕ್ರಿಸ್ಪಿ ಬೇಕಂದ್ರೆ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿರಿ. ಸ್ವಲ್ಪ ಲೈಟಾಗಿದ್ದರೆ ಸಾಕು ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋರಿ. ಆಲೂ ಬೇಯಿಸಿದ್ದ ಇರುತ್ತೆ, ಹಾಗಾಗಿ ಹಸಿದೇನೂ ಇರಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಾಕು. ಎಲ್ಲ ಕಟ್ ಮಾಡಿದ ಪೀಸಸ್ಗೂ ಸ್ಲರಿ ಒಳಗೆ ಎತ್ತಿ ಬ್ರೆಡ್ ಕ್ರಮ್ಸ್ ಒಳಗೆ ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಎಲ್ಲನೂ ಒಂದು ಸತಿ ಕರಿಬೇಕು. ಇದಕ್ಕೆ ನೀವು ಟೊಮೆಟೊ ಸಾಸ್ ಇಲ್ಲ ಮೊಸರು ಹಚ್ಕೊಂಡು ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಎಂಜಾಯ್ ಮಾಡಿ ತಿನ್ಬೋದು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ. ಆ ಸೌಂಡ್ ಮ್ಯಾಗ ಗೊತ್ತಾಗುತ್ತೆ. ಫುಲ್ ಮ್ಯಾಗ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಫುಲ್ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಮಸ್ತ್ ಇರುತ್ತೆ. ಮನ್ಯಾಗ ಜಸ್ಟ್ ಆಲೂ ಇದ್ರೆ ಸಾಕು, ಈ ಥರ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡ್ಕೋಬೋದು. ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸೂ ಮನ್ಯಾಗಿರೋವ ಅದಾವೆ, ಅವು ಹೊರಗಿಂದ ತರಬೇಕಂತೇನಿಲ್ಲ. ಮನ್ಯಾಗಿಲ್ಲ ಅಂತಂದ್ರೆ ಅದಕ್ಕೆ ಅಲ್ಟರ್ನೇಟ್ ಏನು ಹಾಕ್ಬೇಕಂತನೂ ಹೇಳೀನಿ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.